ಬ್ರದರ್, ಸಬ್ ಇನ್ಸ್ಪೆಕ್ಟರ್, ನನ್ ಗೋಸ್ಟ್ ಗೊತ್ತಲ್ಲ ಹಂಗೆ ಅಂತ ಮಲಗಿದೀವಿ. ಗುಡ್ ನೈಟ್. ಪಲಾವ್ ಮಾಡಿದ್ರು ಬೆಳಗ್ಗೆ ಮುಂಚೆ 4 ಗಂಟೆಗೆ ಮಾಡಿರೋದಂತೆ. ಸೊ ಅದಕ್ಕೆ ಇವಾಗ ನಾವು ತಿಂತಾ ಇದೀವಿ. ಟಿಫನ್ ಅಂತೂ ಆಗಿರಲಿಲ್ಲ. ಇವಾಗ ನೋಡಿ ದನ ತಿಂದಂಗೆ ತಿಂತ. ಆಕ್ಷನ್. ಹಾಯ್, ಹೆಲೋ, ವಾಟ್ ಇಸ್ ಅಪ್ ಕರ್ನಾಟಕ. ಗುಡ್ ಮಾರ್ನಿಂಗ್ ಎಲ್ರಿಗೂ ಕೂಡ. ಮುಖ ಎಲ್ಲ ದಪ್ಪ ಆಗೋಗ್ತಿದೆ, ನಿದ್ದೆ ಇಲ್ಲ, 3 ದಿನ ಆಯ್ತು. ಸೊ ಇವತ್ತು ಸ್ಟ್ರೈಟ್ ಎಲ್ಲ ಈವೆಂಟ್ ಎಲ್ಲ ಮುಗಿಸಿ, ಶೂಟ್ ಎಲ್ಲ ಮುಗಿಸಿ, ಇವತ್ತು ನಮ್ಮ ಸ್ನಿಚ್ಚಿನ ಒಂದು ಕಮರ್ಷಿಯಲ್ ಶೂಟ್ ಇದೆ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ನನ್ನ ಫ್ರೆಂಡ್ ಮನೇಲಿ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದೀವಿ. ಸೊ ಅದಕ್ಕೆ ನಮ್ ಜೊತೆ ಇದಾರೆ ನಮ್ಮ ಕ್ಯಾಮ್ರಾಮ್ಯಾನ್ ಯಾರ್ಯಾರು ಬರ್ತಾರೋ ನಿಶು ಚಂಗ್ಲಾ. ಬೆಳಗ್ಗೆ ತಿಂಡಿ ತಿಂದಿಲ್ಲ ಗಾಯ್ಸ್. ಸೊ ಪ್ರೋಟೀನ್ ವೆರಿ ಇಂಪಾರ್ಟೆಂಟ್. ಪ್ರೋಟೀನ್ ಇಲ್ಲ ಅಂದ್ರೆ ಆಗಲ್ಲ. ಇದು 5 hours ಎನರ್ಜಿ ಇದೆ, ಮ್ಯಾಕ್ಸ್ ಪ್ರೋಟೀನ್, ನೋ ಶುಗರ್ ಆಡೆಡ್. ಸೊ ಎನರ್ಜಿ ಅಂತೂ ತಗೊಂಡಿಲ್ಲ ಅಂದ್ರೆ ನಮಗೆ ಇದ್ದೇ ಇರುತ್ತೆ, ನಾವು ಗೊತ್ತಲ್ಲ ಹಂಗೆ ಅಂತ. ಇವಾಗ ಪ್ಲಾನ್ ಎಲ್ಲ ಮಾಡಿದೀವಿ, ಸ್ಕ್ರಿಪ್ಟ್ ಎಲ್ಲ ರೆಡಿ ಇದೆ. ಅಲ್ಲಿ ಹೋಗ್ಬಿಟ್ಟು ಶಾರ್ಟ್ಸ್ ಹೇಗೆ ಬೇಕು ಅಂತ ತಗೊಳ್ಳೋದು. ಐ ಹೋಪ್ ನಮಗೆ ಬೇಕಾದಂಗೆ ಶಾರ್ಟ್ ಸಿಗುತ್ತೆ ಅಂತ. ಅಂಡ್ ಗೊತ್ತಲ್ಲ, ನಮ್ಗೆ ನಿಶು ಮೇಲೆ ತುಂಬಾ ನಂಬಿಕೆ ಇದೆ. ನಿಮ್ ಕ್ಯಾಮ್ರಾ ಹಿಡಿದ್ರು ಕೂಡ ಫೋಕಸ್ ಔಟ್ ಆಗ್ಬಿಡತ್ತೆ. ಕ್ಯಾಮ್ರಾ ಫೋಕಸ್ ಔಟ್ ಇದೆ. ಗೈಸ್ 2-3-4 ಡೇಸ್ ಆಯ್ತು ಕಂಟಿನ್ಯೂಸ್ ಆಗಿ ಇವೆಂಟ್ಸ್ ಅಂಡ್ ಶೂಟ್ಸ್. ಫೀಲಿಂಗ್ ಬ್ಲೆಸ್ಡ್, ಏನೋ ತುಂಬಾ ಬ್ಲೆಸ್ಡ್ ಫೀಲ್ ಆಗ್ತಿದೆ ನಂಗೆ. ಯಾಕಂದ್ರೆ ಬೀಯಿಂಗ್ ವೆರಿ ಬಿಸಿ ತುಂಬಾ ಖುಷಿ ಆಗತ್ತೆ. ಐ ನೋ ನಿದ್ದೆ ಎಲ್ಲ ಕರೆಕ್ಟ್ ಆಗ್ತಿಲ್ಲ, ಸ್ವಲ್ಪ ಸ್ಟ್ರೆಸ್ಫುಲ್ ಇದೆ, ಆದ್ರೂ ಪರವಾಗಿಲ್ಲ. ಐ ಆಮ್ ಲವಿಂಗ್ ವಾಟ್ ಐ ಆಮ್ ಡೂಯಿಂಗ್. ಮಾಡ್ತಾ ಇರೋದು 2 ಗಂಟೆ ಒಳಗೆ ವಾಪಸ್ ಬರ್ಬೇಕು. ಮತ್ತೆ ಮನೆಗೆ ಬಂದು ಲಗೇಜ್ ಪ್ಯಾಕ್ ಮಾಡ್ಬಿಟ್ಟು ಮತ್ತೆ ಟೀಮ್ ಎಲ್ಲ ರೆಡಿ ಇರುತ್ತೆ. ಸೊ ಇಲ್ಲಿಂದ ಸಕಲೇಶ್ಪುರ ಹೋಗ್ಬೇಕು. ನಾಳೆ ನಾಡಿದ್ದು 3 ದಿನ ಸಕಲೇಶ್ಪುರದಲ್ಲಿ ಈವೆಂಟ್ ಅಲ್ಲ, ಸಾರಿ, ಶೂಟ್ಸ್ ಇದೆ. ಅದೊಂದು ಬ್ಲಾಗ್ ಮಾಡೋಣ. ಓಕೆ, ಸೊ ಇಲ್ಲೇ ಮತ್ತೆ ಫ್ರೆಂಡ್ ರೂಮಲ್ಲಿ ಸಿಗೋಣ. ಫ್ರೆಂಡ್ ಮನೆ ಹತ್ರ ಬಂದಿದ್ದೀವಿ, ಈಗ ಮೇಲೆ ಹೋಗ್ತಾ ಇದೀವಿ ಫ್ರೆಂಡ್ ಮನೆ ಹತ್ರ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಿಲ್ಲ. ನನ್ನ ಮಕ್ಕಳು ಯಾವ ತರ ಸಿಚುವೇಶನ್ ಇದಾರೋ, ಏನ್ ಮಾಡ್ತಿದಾರೋ, ಮಲಗಿದಾರೋ. One eternity later. Huh? God. Huh. Wow. ಲೋ ಮಚ್ಚ, ಏಯ್ ಹೇಳೋ, ಶೂಟ್ ಮಾಡ್ಬೇಕು ಹೇಳೋ. ಟೈಮು 11 ಗಂಟೆ ಆಗಿದೆ. ಹೆಂಗ್ ಮಲ್ಗೆ ನೋಡಿ. ಹೇಳು, ನಂಗೆ ಇವಾಗ ಇದು ಈ ಬೆಡ್ಶೀಟ್ ಎಲ್ಲ ಬೇಕು. ಎಲ್ಲಿದೆ ನನಗೆ ಟೆಂಪೋ. ಎಸ್, ಎಡಿಟಿಂಗ್ ಚೆನ್ನಾಗ್ಬೇಕಂತ ಹಂಗಿಡು. ಸೊ ಇಲ್ಲೇ ಕ್ಯಾಮ್ರಾ ಸೆಟ್ ಆಗ್ತಾ ಇದೆ. ಓಕೆ, ರೆಡಿ. ಒಂದು ಶಾರ್ಟ್ ತಗೋಣ. ಆ್ಯಂಡ್ ನಾವು ಇಲ್ಲಿ ಮಲಗಿದ್ದೀವಿ. ಗುಡ್ ನೈಟ್ ಗೈಸ್. ಗೈಸ್, ಅರ್ಧ ಶೂಟ್ ಮುಗೀತು. ಸೊ ನಮ್ಮ ಇಜ್ಜೋರು ಎಗ್ ಪಲಾವ್ ಮಾಡಿದ್ರು ಬೆಳಗ್ಗೆ ಮುಂಚೆ 4 ಗಂಟೆಗೆ ಮಾಡಿರೋದಂತೆ. ಸೊ ಅದಕ್ಕೆ ಇವಾಗ ನಾವು ತಿಂತಾ ಇದೀವಿ. ಟಿಫನ್ ಅಂತೂ ಆಗಿರಲಿಲ್ಲ. ಇವಾಗ ನೋಡಿ ದನ ತಿಂದಂಗೆ ತಿಂತ. ಫಸ್ಟ್ ಬಾಯಲ್ಲಿರೋದು ಒಳಗೆ ಹಾಕೊಳ್ಳಿ. ಆ ಮಂಗಗಳನ್ನ ನುಂಗಿ ಇಟ್ಕೊಂಡಿರ್ತಾವ ಗೊತ್ತಾ. ಪಲ್ಟಿ ಮಾಡ ಮಗ. ಆಮ್ಲೆಟು ಬಂದಿದೆ ಜೊತೆಗೆ. ಬನ್ನಿ ಪಲಾವ್ ತಿನ್ನೋಣ, ಟೇಸ್ಟ್ ಮಾಡೋಣ. ಆಲ್ಮೋಸ್ಟ್ ಆಯ್ತು, ಲಾಸ್ಟ್ ಅದೇನು 40% ಇದೆ. ಮಾತಾಡೋದೇನಿದೆ?
ಸೂಪರ್ ಗೈಸ್, ಸವಾಲಾಗಿದೆ. ಡೈಲಾಗ್ ಏನಿದ್ಯೋ ಇರೋ ಒಂದು ನಿಮಿಷ, ಏನು 7 ತಿಂಗಳು ಊಟ ಅಂತ ಮಾಡ್ತಿದ್ದಾರೆ ಲೈಕ್ ಬೇಗ ಹೇಳೋ. ಗೈಸ್ ಇವ್ರು ನೋಡೋಕೆ ಹೆಂಗಿದ್ದಾರೆ ಅಂತ ಕಾಮೆಂಟ್ ಮಾಡಿ. ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ಓದಲ್ಲಿ ಬಂದಲ್ಲಿ ಎಲ್ಲ ಪ್ರಪೋಸ್ ಮಾಡ್ತಾರೆ. ನೋಡಿ ಇವಾಗ ಬೆಳಗಾಗಿದೆ ಹೇಳೋ ಬೂಸ್ಟ್ಗೆ. ನೋಡ್ತಿದ್ದೆ ಮುಖ ಮುಚ್ಕೊಂಡಲ್ಲ ಹೇಳೋ, ಹೇಳ್ತೀನಿ ಬಿಟ್ಬಿಡಿ ಬಿಟ್ಬಿಡಿ ಪ್ರೀತು ಹೇಳೋ. ಹಾಕ್ಲಾ ಮೊನ್ನೆ ಮಾಡಿದ್ವಲ್ಲ ಆ ವಿಡಿಯೋ ಹಾಕ್ಲಾ? ಇದು ಡೀಸೆಂಟ್ ಇರೋ ಮಗ ಒಂದು ಬೆಡ್ ಮೇಲೆ ಇರ್ತಾನೆ, ಇಲ್ಲಾಂದ್ರೆ ವಾಶ್ರೂಮ್ ಅಲ್ಲಿ ಇರ್ತಾನೆ. ಎರಡೇ ಜಾಗ ಒಂದು. ಮತ್ತೆ ವಾಶ್ರೂಮಿಗೆ ಹೋದ. ಲೈಟ್ ಮ್ಯಾನ್ ಆಗಿದ್ದೀನಿ, ಲೈಟ್ ಮ್ಯಾನ್ ನಾನು ಇವಾಗ ಮೇನ್ ಆರ್ಟಿಸ್ಟ್ ಇಜ್ಜು. ಇಲ್ಲಿ ನೋಡಿ ಇವ ಮತ್ತೆ ಹೋದ ಮತ್ತೆ ಬಿದ್ದ. ಏನು ಆಕ್ಷನ್. ಎಂತ ಒಳ್ಳೆ ಹುಡುಗ ಬೇಕಿಲ್ಲ. ಪ್ರೀತು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡ್ತಿದ್ದಾನೆ. ಮಿರರ್ ಎಲ್ಲ ಒರೆಸ್ಕೊಟ್ಟು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡಿದ್ದಾನೆ. ಪ್ರೀತು ಲವ್ ಯು ಮಗ, ಲವ್ ಯು ಲವ್ ಯು ಮಗ. ಮಿರರ್ ಎಲ್ಲ ಮಗ. ನಿನಗೆ ನನ್ನದೊಂದು ಲೈಕ್, ನಿನಗೆ ನನ್ನದೊಂದು ಲೈಕ್. ಕ್ಯಾಮ್ರಾದಲ್ಲಿ ವಿಡಿಯೋ ಬ್ಲಾಗ್ ಅಲ್ಲಿ 2 ಕ್ಯಾಮ್ರಾ ಬಂದ್ರೆ ನೀವು ಶಾಕ್ ಆಗ್ಬೇಡಿ. ಒಂದು ಕ್ಯಾಮ್ರಾ ಆ ಕಡೆ, ಒಂದು ಕ್ಯಾಮ್ರಾ ಈ ಕಡೆ, ಹಿಂಗೆ. ಮೀಟರ್ ಬೇಕು, ಮೀಟರ್ ಯಾರಿಗಿದೆ ಮೀಟರ್? ಪ್ರೀತೋಣಂಗಿದೆ ಮೀಟರ್. ಪ್ರೀತು ಹೇ ಗಾಯ್ಸ್, ಲಾಸ್ಟಿಗೆ ಶೂಟ್ ಮುಗಿದ ತುಂಬ ಬ್ಯುಸಿ ಆಗಿಬಿಟ್ರಿ. ಟೈಮ್ ಬೇರೆ ಇರಲಿಲ್ಲ. 3:30 ನಾನು ವಾಪಸ್ ಬರಬೇಕಿತ್ತು ಆ್ಯಕ್ಚುಲಿ. ಆಗಲಿಲ್ಲ, ಶೂಟ್ ಸ್ವಲ್ಪ ಲೇಟ್ ಆಗೋಯ್ತು. ಶೆಡ್ಯೂಲ್ ಬೇರೆ, ಆ ಕಡೆ ಈ ಕಡೆ ಎಲ್ಲ ಶಾರ್ಟ್ಸ್ಗಳೆಲ್ಲ ಎಕ್ಸ್ಟ್ರಾ ತೊಗೊಂಡ್ಬಿಟ್ವಿ. ಪ್ರೊಡ್ಯೂಸರ್ ಫೋನ್ ಮಾಡಿ ಬಾಯಿ ಬಂದಂಗೆ ಬೈದ್ಬಿಟ್ಟು ಇವಾಗ ಹಾಗೆ ಹಿಂಗೆ ಮಾಡಿ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಲೇಟ್ ಆಗ್ತಿದೆ ಸರ್ ಅಂತ ಹೇಳಿದ್ದೀನಿ. ಸೊ ಈಗ ಗುರುಗುಂಟೆ ಪಾಳ್ಯಕ್ಕೆ ಬರುತ್ತೆ, ಕ್ಯಾಬ್ ಬರ್ತಾ ಇದೆ. ಸೊ ಅಲ್ಲಿ ಪಿಕ್ ಮಾಡ್ತಾರೆ. ಸೊ ಅಲ್ಲಿಂದ ನಾವು ಡೈರೆಕ್ಟ್ ಸಕಲೇಶ್ಪುರ ಹೋಗ್ತಾ ಇದ್ದೀವಿ. ಸೊ ಊಟ ಬೇರೆ ಮಾಡಲಿಲ್ಲ. ಅಗೇನ್ ಬೆಳಗ್ಗೆ ಒಂದು ಪ್ರೋಟೀನ್ ಬಾರು, ಮಧ್ಯಾಹ್ನ ಒಂದು ಪ್ರೋಟೀನ್ ಬಾರ್. ಬೆಳಗ್ಗೆ 2 ಹೊತ್ತು ಪ್ರೋಟೀನ್ ಬಾರಲ್ಲೇ ಜೀವನ ಸಾಗಿಸೋ ಥರ ಆಗಿದೆ. ಓಕೆ, ನೋಡೋಣ ಮಿಡಲಲ್ಲಿ ಏನಾದ್ರು ನಿಲ್ಲಿಸಿ ಏನಾದ್ರು ತಿನ್ನೋಕ್ಕೆ ಚಾನ್ಸ್ ಸಿಕ್ಕರೆ 100% ತಿಂತೀನಿ. ಹೆವಿ ಹೊಟ್ಟೆ ನೋಡ್ತಾ ಇದೆ ಆ್ಯಂಡ್ ಸ್ವಲ್ಪ ಹೆಚ್ಚಾಗಿ ಬೇರೆ ಆಗ್ತಾ ಇದೆ. ಗೈಸ್, ಅವಾಗ ಪ್ರೋಟೀನ್ ಬಾರ್ ಇಟ್ಕೊಂಡಿದ್ದೆ, ಇವಾಗ ಆ್ಯಪಲ್ ಇಟ್ಕೊಂಡಿದ್ದೆ. ದಿನಕ್ಕೆ ಒಂದು ಆ್ಯಪಲ್ ತಿನ್ನಿ, ವೈದ್ಯರಿಂದ ದೂರ ಇರಿ. ಹೆಲ್ದಿ ಅನ್ಹೆಲ್ದಿ ತಿಂತಿರೋದೆ ನೋಡು. ತೋರ್ಸೆ, ಲೇಸ್ ತೋರ್ಸು, ಮುಖ ತೋರ್ಸು. ಮೀಟ್ ಅನಗ ಗೌಡ ಆಗುಂಬೆ ಮೇಕಪ್ ಆದ್ರ ಮೇಲೆ ತೋರಿಸ್ತಾರೆ ನಾಳೆ ಬೆಳಗ್ಗೆ. ಅವ್ರಿಗೆ ಗುರ್ತ ಸಿಕ್ಕಿಲ್ಲ ಅಂದ್ರೆ ನಮ್ಮ ಸಬ್ ಇನ್ಸ್ಪೆಕ್ಟರ್. ನಾಳೆ ನಿಮಗೆ ಕಾಸ್ಟ್ಯೂಮ್ ಆಗಿ ತೋರಿಸ್ತೀನಿ ನಾನು. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರಾ? ಒಳ್ಳೆ ಇನ್ಸ್ಪೆಕ್ಟರಾ? ಇನ್ಸ್ಪೆಕ್ಟರ್ ಮರ್ಡರ್ ಅಂತ ಇಲ್ಲಿದ್ದೀನಿ. ಮರ್ಡರ್ ಮಾಡಿದವಳು ಇದ್ದಾಳೆ, ಸೆಲ್ಲಿಗೆ ಹೋದ್ರು ಇಲ್ಲಿದ್ದಾಳೆ. ಇನ್ಸ್ಪೆಕ್ಟರ್ ಇಲ್ಲಿದ್ದಾರೆ. ಈಗ ಹೆಂಗಿದೆ ಅಂದ್ರೆ ಇನ್ಸ್ಪೆಕ್ಟರ್ ಜೊತೆ
ಕರ್ಕೊಂಡೋಗಿ ನೆನ್ನೆನೆ ಕಳ್ಸಿದೀನಿ ಸಲ್ಗೆ ಈಗ ಎಲ್ಲಿಂದ ಬಂದು ಕೂತಿದ್ದಾಳೆ ಹೇಳು ಕಿಲ್ಲರು ಮತ್ತೆ ಕಳ್ಸಿ ಮತ್ತೆ ಸಬ್ ಇನ್ಸ್ಪೆಕ್ಟ್ರು ನನ್ ಗೋಸ್ಟ್ ನಾನೇ ಹೇಳ್ಕೊಂಬಂದು ಕೊಟ್ಟಿರೋದು ಹೇಳ ಶಿಫ್ಟ್ ತಿನ್ಕೊಂಡು ಕೂತಿದೆ ಗೋಸ್ಟ್ ಇವಾಗ ಪ್ಲೀಸ್. So, ಈಗ ಆಕ್ಚುಲಿ ಏನು ಅಂದ್ರೆ ಇಸ್ ನಾಟ್ ಡೆಡ್ ಅಲ್ವಾ, ಅದಕ್ಕೆ ಸಲಿಂದ ಬಿಡಿಸಿ ಹೇಳೋಣ ಇಲ್ಲೇ ಬಿಡಿಸಿ ಇನ್ನ ಸಾಯಿಸ್ಬೇಕಲ್ವಾ ಸಾಯಿಸೋದ್ರಲ್ಲೇ ದೊಡ್ಡ ಮೇ ಬಿ 10:30 10:10 ಸಕಲೇಶ್ಪುರ ರೀಚ್ ಆಗ್ತೀವಿ. ಅಲ್ಲಿ ತನಕ ಆ್ಯಪಲ್ ಮಾತ್ರ ನನ್ನ ಹೊಟ್ಟೆಲಿ ನಾವು ಚೆನ್ನಾಗಿ ರೆಸ್ಟ್ ಮಾಡಿ ನಾಳೆ ಮತ್ತೆ ಶೂಟಿಂಗ್ ರೆಡಿ ಆಗಬೇಕು. ಮತ್ತೆ ಸಿಗೋಣ, ಬಾಯ್. ಅವಳು ಮಾಸ್ಕ್ ತೆಗಿಯೋಣ, ನಾವು ಕ್ಯಾಮ್ರಾ ಆಫ್ ಮಾಡೋದಂಗೆ ತೆಗಿಯೋಣ ಅವಳು ಮಾಸ್ಕ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.